ವಿಎಂಎಚ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಕೃಷ್ಣ ಬೈರೇಗೌಡ ಅವರು, ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಲಿ, ನಾನೇ ತನಿಖೆಗೆ ಸಹಕಾರ ಮಾಡ್ತೇನೆ, ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ ಎಂದು ಹೇಳಿದರು. ಸರ್ಕಾರವೇ ತನಿಖೆ ಮಾಡಿದ್ರೆ ನೀವೇ ಮಂತ್ರಿ, ನೀವೇ ತನಿಖೆ ಮಾಡೋದು ಸರಿಯಾ ಅನ್ನುತ್ತೀರಾ? ಅದು ನಮ್ಮ ತಾತನವರ ಜಾಗ, ಅವರಿಂದ ನಮ್ಮ ತಂದೆಯವರಿಗೆ ಬಂದಿರೋದು ಎಂದು ಸ್ಪಷ್ಟನೆ ನೀಡಿದರು. ಆರೋಪ ಮಾಡಬೇಕು ಅಂತ ಯಾವುದೋ ಇಲ್ಲದೇ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನಿಸುತ್ತೆ. ಈ ಗರುಡುಪಾಳ್ಯದ ಜಮೀನೇನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಯಾವುದೂ ಕೂಡ ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಏನಾಗಿದೆ ಅನ್ನೋದು ಬೇಕಾದರೆ ಯಾರಾದರೂ ಚೆಕ್ ಮಾಡಲಿ. ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ, ಅದರ ಮುಖಾಂತರ ವಿಭಾಗ ಆಗಿ ನಮಗೆ ಬಂದಿರೋದು ಹೌದಾ ಅಲ್ವಾ, ಈ ಕಾಲದಲ್ಲಿ ಇದು ಏನಾದರೂ ಆಗಿದೆಯಾ, ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನು ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಲಿ. ಅವರಿಗೆ ಸರ್ಕಾರ ನಾನು ಮಂತ್ರಿ ಆಗಿದ್ದೀನಿ, ಅಧಿಕಾರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನುವಂಥ ಅನುಮಾನ ಏನಾದರೂ ಇದ್ದರೆ ಬೇಕಾದರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡಲಿ. ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಕೋರ್ಟಿಗೆ ಕೇಸ್ ಹಾಕಲಿ. ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ. 78ರಲ್ಲಿ ನಾನು ಹುಟ್ಟಿ ಇನ್ನು ಅವಾಗ 5 ವರ್ಷ ವಯಸ್ಸು. ಇದು ನಮ್ಮ ತಾತ ಅವರ ಜಮೀನು. ಅವರಿಗೆ 3 ಗಂಡು ಮಕ್ಕಳು, ಚಂದ್ರಾಯಗೌಡರು, ನಮ್ಮ ಚಿಕ್ಕಪ್ಪ ಅವರು, ಅವರ ಶ್ರೀಮತಿಯವರು ವನಜಮ್ಮನವರು. ಅವರಿಗೆ ಇದ್ದಂಥ ಭಾಗ ನಾವು ಕುಟುಂಬದಲ್ಲಿ ಪಾಲು ಮಾಡಿಕೊಂಡಾಗ ನಮಗೆ ಪಾಲು ಬಂದಿದೆ, ನಮಗೆ ಪಾಲಾಗಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಾತನವರಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಬೇಕಾದರೆ ಅವ್ರು ಕಂಪ್ಲೇಂಟ್ ಕೊಡಲಿ, ಅದಕ್ಕೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಯವರು, ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಚೆಕ್ ಮಾಡಿ, ನೀವು ಚೆಕ್ ಮಾಡಿ, ಅದಕ್ಕೇನಂತ ನೀವು ಚೆಕ್ ಮಾಡಿ. ಈಗ ಯಾರು ಅಧಿಕಾರಿ DC-ಗೆ ಕೊಡಲಿ, ಇಲ್ಲ ಲೋಕಾಯುಕ್ತಗೆ ಕೊಡಲಿ, ಯಾರು ಬೇಕಾದರೂ ಚೆಕ್ ಮಾಡಲಿ. ಈಗ ಸುಮ್ಮನೆ ಯಾವುದೋ ಇವರಿಗೆ ರಾಜಕೀಯವಾಗಿ ತೀಟೆಗಳು ತೀರಿಸ್ಕೊಳ್ಳೋಕ್ಕೆ ಇಲ್ಲ ಸಲ್ಲದೆ ಇರೋದು, ಅದಕ್ಕೂ ನಾನು ಮಂತ್ರಿ ಆಗಿರೋದಕ್ಕೂ ಯಾವುದೂ ಸಂಬಂಧನೇ ಇಲ್ಲ. ಚೆಕ್ ಮಾಡಲಿ, ಲೋಕಾಯುಕ್ತಗೆ ಕೊಡಲಿ ಬಿಡಿ. ಲೋಕಾಯುಕ್ತಗೆ ಕೊಟ್ಟು ಅವರು ತನಿಖೆ ಮಾಡ್ತಾರಲ್ಲ, ನಿಷ್ಪಕ್ಷಪಾತವಾಗಿ ಸ್ವತಂತ್ರ ತನಿಖಾ ಸಂಸ್ಥೆ ಇದೆ, ಅವರಿಗೆ ಕೊಟ್ಟು ತನಿಖೆ ಮಾಡಿಸ್ಲಿ. ಏನಾದರೂ ಸತ್ಯಾಂಶ ಬಂದರೆ ಅದಕ್ಕೆ ಎಲ್ಲರೂ ತಲೆಬಾಗಬೇಕಾಗುತ್ತೆ. ನಾನು ಮಂತ್ರಿ ಆಗಿದ್ದರೂ ಕೂಡ ತಲೆಬಾಗಬೇಕಾಗತ್ತೆ. ಕೊಡಲಿ, DC ಅವ್ರಿಗೆ ಕೊಟ್ಟು ಎನ್ಕ್ವೈರಿ ಮಾಡೋಕ್ಕೆ ಹೇಳಲಿ, DC ಅವ್ರು ಮಾಡ್ತಾರೆ. ನಾನು ಯಾಕೆ ಅಂದರೆ ನಾವು ಮಂತ್ರಿ ಆಗಿದ್ಕೊಂಡು ನಾವೇ ತನಿಖೆ ಮಾಡ್ತೀವಿ ಅಂದರೆ ನೀವು ಅದಕ್ಕೂ ಇನ್ನೊಂದು ಥರ ಹೇಳ್ತೀರಾ. ಅದಕ್ಕೆ ನೇರವಾಗಿ ಹಿಂಗೆ ಸುತ್ತಿ ಬಳಸಿ ಯಾಕೆ? ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತದವ್ರು ಇದ್ದಾರೆ, ಅವರು ತನಿಖೆ ಮಾಡಲಿ ಅಂತ ಯಾಕೆ ಹೇಳಿದೆ ಅಂದರೆ, ನಾನು ನಿಮಗೆ ಸರ್ಕಾರದಿಂದ ತನಿಖೆ ಮಾಡಿಸ್ತೀನಿ ಅಂದರೆ ನೀವು ಮಂತ್ರಿ ಅಂತ ಹೇಳ್ತೀರಿ. ಯಾಕೆ ಬೇಕು? ಯಾವುದೋ ಪಿತ್ರಾರ್ಜಿತ ಆಸ್ತಿ ಇದು, ಯಾವುದೋ ಕಾಲದಿಂದ ನಮಗೆ ಬಂದಿರೋದು, ನಮ್ಮ ತಾತ ಅವರು ಖರೀದಿ ಮಾಡಿ ಅವರಿಂದ ನಮಗೆ ಭಾಗವಾಗಿ ಬಂದಿರತಕ್ಕಂಥ ಜಮೀನು. ಅದರಲ್ಲಿ ತೊಗೊಂಡು ಬಂದ್ಬಿಟ್ಟು ಇವತ್ತು ರಾಜಕೀಯವಾಗಿ ಕೆಸರು ಎರಚಾಟ ಮಾಡೋದು, ಅದನ್ನೇ ಉದ್ಯೋಗ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಕೆಲವ್ರಿಗೆ ಅದು ವೃತ್ತಿನೂ ಇರ್ಬೋದು, ಅಭ್ಯಾಸನೂ ಇರ್ಬೋದು, ಅದು ಅವ್ರ ಕೆಲಸ. ಅದಕ್ಕಾಗಿಯೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿದ್ದಾವೆ, ತನಿಖೆ ಮಾಡಲಿ. ಕಾನೂನು ಪ್ರಕಾರ ನಾನು ನಡ್ಕೋಬೇಕು, ಮತ್ತೊಬ್ಬರು ನಡ್ಕೋಬೇಕು, ಅದಕ್ಕೆ ನಾವು ತಲೆ ಬಾಗ್ತೇವೆ.
ತನಿಖೆ ಮಾಡಲಿ. ಈಗ ನಾನೇ ಯಾಕೆ ಸಫಾಯಿ ಕೊಡಬೇಕು? ಯಾರಾದರೂ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನಿದೆ ಅನ್ನೋದು ಅವ್ರು ಹೇಳಲಿ. ನಾನು ಯಾಕೆ? ನಾನು ಮಂತ್ರಿ ಆಗಿದ್ಕೊಂಡು, ಅದು ಕಂದಾಯ ಇಲಾಖೆ ಮಂತ್ರಿ ಆಗಿದ್ಕೊಂಡು ಅದು ಸರಿ ತಪ್ಪು ಅಂತ ನಂದು ವಿಷಯದಲ್ಲಿ ನಾನೇ ಹೇಳೋದಕ್ಕಿಂತ ಬೇರೆಯವ್ರು ಯಾರಾದರೂ ಹೇಳಲಿ, ಕೊಡಲಿ, ಅಲ್ಲಿಗೆ ದೂರು ಕೊಟ್ಟು ತನಿಖೆ ಮಾಡಿಸ್ಲಿ. ಆ ತನಿಖೆಗೆ ನಾವು ಸಹಕಾರ ಮಾಡ್ತೀವಿ. ಸರ್, ಕೆರೆ ಜಂಗನು ಮತ್ತೆ ಆ ಸಮಾಧಿಯ ಜಂಗನ್ಗಳನ್ನ ಯಾರೇ ಆಗಲಿ, ಯಾರು ತಾತ ಆಗಲಿ, ಬೇರೆ ಯಾರಾಗಲಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನು ಅವಕಾಶ ಇದೆಯಾ ಅಂತ ಒಂದು ಲೀಗಲ್ ಪ್ರಶ್ನೆ. ತನಿಖೆ ಮಾಡಲಿ, ಆಮೇಲೆ ತಾನೇ ಪ್ರಶ್ನೆ. ಅವ್ರು ಏನು ಬೇಕೋ ಹೇಳ್ತಾರೆ. ಆರೋಪ ಮಾಡೋರ್ಗೇನು ಯಾವುದೋ ಇಲ್ಲಿಂದ ಅಲ್ಲಿಗೆ ಹಾಕಿ, ಅಲ್ಲಿಂದ ಇಲ್ಲಿಗೆ ಹಾಕಿ, ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸಿ ಆರೋಪ ಮಾಡ್ತಾರೆ. ಆರೋಪ ಮಾಡೋರಿಗೆ ಏನು ಬೇಕಾದರೂ ಆರೋಪ ಮಾಡ್ಬೋದು. ಆರೋಪ ಮಾಡೋರಿಗೆ ಯಾವುದು ಕಾನೂನು ಇಲ್ಲ. ಆದರೆ ತನಿಖೆ ಮಾಡಬೇಕಾದಾಗ ಎಲ್ಲ ಕಾನೂನುಗಳು ಕೂಡ ಬರ್ತದೆ. ತನಿಖೆ ಮಾಡ್ತಕ್ಕಂಥವ್ರು ಹಿಂದೆ ಏನು ನಂತರ ಏನು ಎಲ್ಲವನ್ನು ತನಿಖೆ ಮಾಡ್ತಾರೆ. ಅದಕ್ಕಾಗಿ ನಾನು ಹೇಳೋದು ಸ್ವತಂತ್ರವಾಗಿ ತನಿಖೆ ಆಗಲಿ ಅಂತ. ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್, ಅದರಲ್ಲಿ ಕೆರೆ ಅಂತ ಬರೆದಿರೋದನ್ನ ಗೀಚಿರೋಂಥದ್ದು ಕೈ ಬರೆದಿರೋ ಇನ್ನೊಂದು ಪ್ರಿಂಟೆಡ್ ಫಾರ್ಮ್. ನೋಡಿ, ಕೈ ಬರಹ ಪಾಣಿ ಇದ್ದಿದ್ದು 2000 ಇಸ್ವಿಗೆ ಮೊದಲು, 2000 ಇಸ್ವಿಗಿಂತ ಮೊದಲು ಕೈ ಬರಹ ಪಾಣಿ ಇದ್ದಿದ್ದು. ಸೊ ಆವಾಗ ಏನಾಗಿದೆ ಅನ್ನೋದು ಕೂಡ ದಾಖಲೆಗಳು ತೆಗೆದು ನೋಡಬೇಕು. ದಾಖಲೆ ತೆಗೆದು ನೋಡಿದ ಮೇಲೆ ಗೊತ್ತಾಗುತ್ತೆ ಏನಾಗಿದೆ, ಏನು ಸರಿಯಾಗಿದೆಯಾ ತಪ್ಪಾಗಿದೆಯಾ ಎಲ್ಲವೂ ಕೂಡ. ಎಲ್ಲವೂ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಯಾವುದು ನಾವು ಅದಕ್ಕೆ ತನಿಖೆಗೆ ನಾವು ಯಾಕೆ ಎರಡನೇ ಬಾರಿ ಯೋಚನೆ ಮಾಡಬೇಕು? ಸೆಕೆಂಡು ಯೋಚನೆ ಮಾಡೋದು ಯಾಕೆ? ಏನಿದ್ರೆ ಅದು ತನಿಖೆ ಆಗಲಿ. ಕಾನೂನು ನಮಗೆಲ್ಲರಿಗೂ ಮೇಲೆ ಇರ್ತಕ್ಕಂಥದ್ದು, ಕಾನೂನು ಕೆಳಗೆ ನಾವಿರೋರು. ಕಾನೂನು ಪ್ರಕಾರ ಏನೇ ಇದ್ರೂ ಅದಕ್ಕೆ ನಾವು ತಲೆ ಬಾಗ್ತೇವೆ. ಅಷ್ಟೇ ನಮ್ಮ ಸ್ಟ್ಯಾಂಡ್. ತನಿಖೆ ಆಗಲಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆರೋಪ ಮಾಡಿದ್ದಾರೆ, ಅದನ್ನು ಅವರು ಕೊಡಲಿ. ಬೇಕಾದರೆ ಲೋಕಾಯುಕ್ತ ಕೊಟ್ಟು ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಏನು ಲೋಕಾಯುಕ್ತ ಡೈರೆಕ್ಷನ್ ಕೊಡ್ತಾರೆ ನಾವು ತಲೆ ಬಾಗ್ತೇವೆ. ಅದಕ್ಕೆ ಮತ್ತೊಂದು ಎರಡನೇ ವಿಷಯನೇ ಇಲ್ಲ ಅದರಲ್ಲಿ ಅಷ್ಟೇ. ಅಲ್ಲ ನೋಡಿ, ಇದು ರಾಜಕೀಯ ಪ್ರೇರಿತನೇ. ಇದರಲ್ಲಿ ಇನ್ನೇನಿದೆ? ರಾಜಕೀಯ ಪ್ರೇರಿತ ಕೆಸರೇರ್ಚುವಂಥ ಕೆಲಸ, ಒಬ್ಬರ ಮೇಲೆ ಕಲ್ಲು ಹಾಕೋದು ಭಾಳ ಸಲೀಸು. ಏನೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಸರೆರ್ಚಾಟ ಮಾಡ್ತಕ್ಕಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕಾಗಿ ಈಗ ಅವರು ರಾಜಕೀಯವಾಗಿ ಮಾತಾಡ್ತಾರೆ ಅಂತ ನಾನು ಯಾಕೆ ರಾಜಕೀಯವಾಗಿ ಇಳಿಬೇಕು? ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗೋದಿಲ್ಲ. ಅವ್ರಿಗೇನಿದೆ? ಅವರಿಗೆ ಯಾವುದೂ ಇಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ತಲೆ ಎತ್ಕೊಂಡು ಬದುಕ್ತಾ ಇದ್ದೇವೆ. ನಮ್ಮ ರೆಪ್ಯುಟೇಷನನ್ನು ಹಾಳು ಮಾಡಬೇಕು ಅಂತ ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಏನೇ ಇರಲಿ, ತನಿಖೆ ಆದರೆ ಸತ್ಯ ಹೊರಗೆ ಬರ್ತದೆ. ಆ ಸತ್ಯಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಷ್ಟೇ. ನೋಡಿ, ರಾಜಕೀಯದಲ್ಲಿ ಇಂಥವು ಆರೋಪಗಳು ಬರ್ತಾ ಇರ್ತವೆ. ಆ ಮಟ್ಟಕ್ಕೆ ಈಗ ಸತ್ಯ ಹೊರಗೆ ಬರಲಿ, ಆಮೇಲೆ ಉಳಿದಿದ್ದು ಮಾತಾಡೋಣ. ಡೆಫಮೇಷನ್ ಹೌದಾ ಇಲ್ಲವಾ? ನೋಡಿ, ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಸತ್ಯ ಗೊತ್ತಾಗಬೇಕು. ನಮ್ಮದು ಗೊತ್ತಾಗಬೇಕು, ಇನ್ನೊಬ್ಬರದು ಗೊತ್ತಾಗಬೇಕು. ಆ ಸತ್ಯ ಹೊರಗಡೆ ಬರಲಿ, ಆಮೇಲೆ ಸತ್ಯನೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ. ಅಷ್ಟಕ್ಕೆ ನಾನು ಸ್ಟಿಕ್ ಆಗ್ತೇನೆ ಅಷ್ಟೇ. ಈಗ ತಾವೇನಾದರೂ ಈಗ ದಾಖಲೆಗಳನ್ನೆಲ್ಲ ನೀವು ಹಳೆ ದಾಖಲೆಗಳನ್ನು ತೆಗೆಸಿ ತಾವೇನಾದರೂ ಖುದ್ದಾಗಿ ಪರಿಶೀಲನೆ ಮಾಡ್ತೀರಾ? ನಾನು ಚೆಕ್ ಮಾಡಿ ನೋಡ್ತೇನೆ. ಅಧಿಕಾರಿಗಳು ನೋಡೋಣ, ಚೆಕ್ ಮಾಡಿ ನೋಡ್ತೇನೆ. ಈಗ ಅದೇ ಮತ್ತೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ನೀವು ಅದೇ ಹೇಳ್ತೀರಾ. ನೀವೇ ಸೂಚನೆ ಕೊಟ್ಟು ನಿಮ್ಮನ್ನೇ ತನಿಖೆ ಮಾಡಿ ಅಂದರೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೀವೇ ಹೇಳ್ತೀರಾ. ಅದಕ್ಕೋಸ್ಕರ ಆ ಲೈನ್ಗೆ ಹೋಗಲಿಲ್ಲ ನಾನು. ಅದನ್ನು ನಾನೇ ಬಿಟ್ಬಿಟ್ಟೆ. ಯಾಕಂದರೆ ನಾನು ಹಂಗೆ ಹೇಳಿದರೆ ಇಮಿಡಿಯೇಟ್ಲಿ ನೀವು ಹಿಂಗೆ ಹೇಳ್ತೀರಿ. ಅದಕ್ಕೋಸ್ಕರ ಆ ವಿಷಯನೇ ಬೇಡ ಅಂತ ಅಷ್ಟೇ. ಅದಕ್ಕೆ ಅಲ್ಲ, ನೀವು ಹೇಳೋದು ಸರಿನೇ. ಅದಕ್ಕೆ ಆ ಲೈನೇ ಬೇಡ, ಇಂಡಿಪೆಂಡೆಂಟ್ ಸಂಸ್ಥೆಯವರು ಮಾಡಲಿ ಅಂತ ನಾನು ಅದಕ್ಕೆ ಸ್ಟ್ರೈಟ್ ಅಲ್ಲಿಗೆ ಹೋಗಿದ್ದು. ಇಲ್ಲಿಗೆ ಹೋಗಿ ಅಲ್ಲಿಗೆ ಬರೋದಕ್ಕಿಂತ ನಾನು ಯಾಕೆ ಕೊಡ್ಬೇಕು ಸ್ವಾಮಿ? ನಾವು ನಮ್ಮ ಪಿತ್ರಾರ್ಜಿತವಾಗಿ ನಮಗೆ ಬಂದಿರೋ ಆಸ್ತಿ ಸುಮ್ಮನೆ ನಾನೇ ಹೋಗಿ ಎದ್ದು ಬಿದ್ದು ಹೋಗಿ ಇದು ಮೈ ಪರ್ಚ್ಕೊಳ್ಳೋದು ನಮಗೆ ಯಾಕೆ? ಅವ್ರು ಏನೋ ಪಾಪ ಭಾಳ ಏನೋ ಇದರಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ. ಯಾವಾಗೋ ನೀವು 78ನೇ ಇಸ್ವಿ ಅಂತ ಹೇಳ್ತೀರಾ. 78ನೇ ಇಸ್ವಿಯಲ್ಲಿ ನನಗೆ 5 ವರ್ಷ ವಯಸ್ಸು. 5 ವರ್ಷ ವಯಸ್ಸು ನನಗೆ. 2000 ಇಸ್ವಿ ಅಂತ ಹೇಳ್ತೀರಾ. 2000 ಇಸ್ವಿಯಲ್ಲಿ ನಾನು ಈ ದೇಶದಲ್ಲಿ ಇರಲಿಲ್ಲ. ಹಿಂಗೆಲ್ಲ ಇದೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಹುಡುಕೊಂಡು ಬಂದು ನನ್ನ ಮೇಲೆ ಕೆಸರು ಎರಚೋಕ್ಕೆ ಏನೇನೋ ಮಾಡ್ತಾರೆ. ರಾಜಕೀಯದಲ್ಲಿ ಒಂದು ಘನತೆ, ಗೌರವ, ಒಂದು
ಇರಬೇಕು, ಒಂದು ಲೆವೆಲ್ಗೆ ಮೇಲೆ ಇರಬೇಕು. ಆದರೆ ಅವರು ಅದಕ್ಕಿಂತ ಕೆಳಗಡೆ ಹೋಗ್ತೀವಿ ಅಂತ ಹೇಳಿದರೆ ಹೋಗಬಾರ್ದು ಅಂತ ನಾವು ಹೇಳೋಕ್ಕಾಗುತ್ತಾ? ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕಾನೂನು, ಸತ್ಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಥ್ಯಾಂಕ್ ಯು.